ಕುಶಾಲನಗರ ತಾಲೂಕಿನ ಮಾದಾಪಟ್ಟಣದಲ್ಲಿ ಉಚಿತ ಫುಟ್ ಪಲ್ಸ್ ಥೆರಪಿ ಚಿಕಿತ್ಸಾ ಶಿಬಿರಕ್ಕೆ ಅದ್ದೂರಿ ಚಾಲನೆ ನೀಡಲಾಯಿತು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ದಲಿತ ಸೇವಾ ಸಮಿತಿ ಹಾಗೂ ಕಂಪನಿಯೋ ಸಂಸ್ಥೆಯ ಸಂಯುಕ್ತಾಶ್ರಯದಲ್ಲಿ ಏರ್ಪಡಿಸಿರುವ ಈ ಶಿಬಿರಕ್ಕೆ ಮಾದಾಪಟ್ಟಣ ಅಂಬೇಡ್ಕರ್ ದಲಿತ ಸೇವಾ ಸಮಿತಿ ಅಧ್ಯಕ್ಷ, ಗ್ರಾಮ ಪಂಚಾಯತ್ನ ಮಾಜಿ ಸದಸ್ಯ ಎಂಪಿ ಶಿವಪ್ಪ ಚಾಲನೆ ನೀಡಿದರು. ನಂತರ ಮಾತನಾಡಿದ ಅವರು, ಇವತ್ತು ನಮ್ಮ ಗ್ರಾಮೀಣ ಭಾಗದ ಜನರಿಗೆ ದುಬಾರಿ ಚಿಕಿತ್ಸೆ ಮಾಡಿಸಿಕೊಳ್ಳಕ್ಕೆ ಕಷ್ಟ ಆಗ್ತಾ ಇದೆ. ಇಂತಹ ಉಚಿತ ಶಿಬಿರಗಳು ಅವರಿಗೆ ದೊಡ್ಡ ಆಸರೆಯಾಗುತ್ತೆ. ಫುಟ್ ಪಲ್ಸ್ ಥೆರಪಿ ಮೂಲಕ ರಕ್ತ ಸಂಚಾರ ಸರಿಯಾಗಿ ನಡೆದು 120ಕ್ಕೂ ಹೆಚ್ಚು ಕಾಯಿಲೆಗಳಿಗೆ ಪರಿಹಾರ ಸಿಗುತ್ತೆ ಅಂತ ವೈದ್ಯರು ಹೇಳ್ತಾರೆ. ದಿನಕ್ಕೆ ಕೇವಲ 30 ನಿಮಿಷ ಥೆರಪಿ ಮಾಡಿದರೆ ಸಾಕು. ಹಾಗಾಗಿ ಮಾದಾಪಟ್ಟಣ ಹಾಗೂ ಸುತ್ತಮುತ್ತಲಿನ ಎಲ್ಲ ಜನರು ಈ ಅವಕಾಶವನ್ನು ಸದುಪಯೋಗ ಪಡಿಸಿಕೊಳ್ಳಬೇಕು. ಸರ್ಕಾರದ ಜೊತೆ ಸೇರಿ ಇಂತಹ ಸಮಾಜಮುಖಿ ಕಾರ್ಯಕ್ರಮಗಳಿಂದ ಮುಂದೆಯೂ ನಾವು ಬೆಂಬಲಿಸುತ್ತೇವೆ ಎಂದು ತಿಳಿಸಿದರು. ಬಟ್ ಯಾರಿಗಾರು ಶುಗರ್ ಆಗಿ ಗ್ಯಾಂಗ್ರೀನ್ ಆಗಿದ್ರೆ ನಿಮ್ಮ ಮನೆ ಪಕ್ಕದವ್ರು ಇದ್ರೆ ಹೇಳಿ, ಗಾಯ ಬೇಗ ವಾಸಿ ಆಗಿದೆ. ಗ್ರಾಮಸ್ಥರಲ್ಲಿ ಉಪಯೋಗಿಸೋದು ಅಂತ ಫ್ರೀ ಮೈಂಡು, ನಾವು ಮೈಂಡು ಫ್ರೀ ಇದೆ ಅಂತ ಎಲ್ಲರೂ ಗ್ರಾಮಸ್ಥರು ಉಪಯೋಗಿಸೋದು ಅಂತ ಕೇಳ್ಬೋದು. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಸೇವಾ ಸಮಿತಿ ವತಿಯಿಂದ ಫಿಸಿಯೋಥೆರಪಿ ನಾವು ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ. ಇದನ್ನು ಮಾದಾಪಟ್ಟಣದ ಅಕ್ಕಪಕ್ಕದ ಗ್ರಾಮಸ್ಥರು ಒಂದು ಸದುಪಯೋಗ ಪಡ್ಕೋಬೇಕಾಗಿ ಈ ಮೂಲಕ ಮಾಡ್ತಾರೆ. ಈ ಸಂದರ್ಭ ಗುಡ್ಡೆಹೊಸೂರು ಗ್ರಾಮ ಪಂಚಾಯತ್ನ ಮಾಜಿ ಅಧ್ಯಕ್ಷ ಪ್ರವೀಣ್ ಮಂಜುನಾಥ್, ಎಂಪಿ ರವಿ, ಎಂಟಿ ವೆಂಕಟೇಶ್, ಮಹೇಶ್, ಶ್ರೀನಿವಾಸ್ ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು. ಜುಲೈ 21ರಿಂದ ಆಗಸ್ಟ್ 4ರವರೆಗೆ ನಡೆಯುವ ಈ 15 ದಿನದ ಶಿಬಿರದಲ್ಲಿ 8 ವರ್ಷ ಮೇಲ್ಪಟ್ಟ ಯಾರಾದರೂ ಭಾಗವಹಿಸಬಹುದು. ಥೈರಾಯ್ಡ್, ಪಾರ್ಶ್ವವಾಯು, ಸಕ್ಕರೆ ಕಾಯಿಲೆ, ಬೆನ್ನು ನೋವು ಸೇರಿದಂತೆ ಅನೇಕ ಸಮಸ್ಯೆಗಳಿಗೆ ಇಲ್ಲಿ ಉಚಿತ ಥೆರಪಿ ನೀಡಲಾಗ್ತಾ ಇದೆ. ಸಾರ್ವಜನಿಕರು ಈ ಸದುಪಯೋಗ ಪಡೆದುಕೊಳ್ಳುವಂತೆ ಆಯೋಜಕರು ಮನವಿ ಮಾಡಿದ್ದಾರೆ.